ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊರವಲಯದಲ್ಲಿ ವಿದೇಶಿ ಪ್ರಜೆಗಳ ಹಾವಳಿ ಹೆಚ್ಚಾಗಿದೆ. ವೀಸಾ ಅವಧಿ ಮುಗಿದಿದ್ರೂ ಕೂಡ ವಿದೇಶಿ ಪ್ರಜೆಗಳು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಅಕ್ರಮ ವಾಸದ ಜೊತೆಗೆ ನಕಲಿ ಗುರುತಿನ ಚೀಟಿಯನ್ನ ಪಡೆದುಕೊಂಡು ವಾಸ ಮಾಡ್ತಾ ಇದ್ದಾರೆ. ಜಾಲಹಳ್ಳಿ, ಪೀಣ್ಯ, ದಾಸರಹಳ್ಳಿ ಭಾಗದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇರೋದು ಪತ್ತೆಯಾಗಿದೆ. 11 ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದೆ ಪೊಲೀಸ್ ಇಲಾಖೆ. ವಶಕ್ಕೆ ಪಡೆದಂತಹ ವಿದೇಶಿಗರನ್ನ ನೆಲಮಂಗಲದ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಈಗಾಗಲೇ ಪ್ರತ್ಯೇಕವಾದಂತಹ ಪೊಲೀಸ್ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗಿದೆ. ಬಾಂಗ್ಲಾ ಸೇರಿದಂತೆ ಆಫ್ರಿಕಾದಿಂದ ಬಂದಿರುವಂತಹ ಪ್ರಜೆಗಳು ಇವರು. ನೆಲಮಂಗಲ ಭಾಗಕ್ಕೂ ಕೂಡ ವಿದೇಶಿ ಪ್ರಜೆಗಳ ಆತಂಕ ಕಾಡ್ತಾ ಇದೆ. ಬೆಂಗಳೂರು ಬಿಟ್ಟು ನೆಲಮಂಗಲ ಕಡೆ ಅಕ್ರಮ ವಿದೇಶಿಗರು ಎಂಟ್ರಿ ಕೊಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ 11 ಭಾಗದಲ್ಲಿ ಬೃಹತ್ ಕಾರ್ಯಾಚರಣೆಯನ್ನ ನಡೆಸಿತ್ತು ಪೊಲೀಸ್ ಇಲಾಖೆ. ಸೊಂಡೆಕೊಪ್ಪದಲ್ಲಿ ವಿದೇಶಿಯರ ನಿರ್ಬಂಧಿತ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಫಾರಿನರ್ಸ್ ಡಿಟೆನ್ಷನ್ ಸೆಂಟರ್ ಪೊಲೀಸ್ ವಶಕ್ಕೆ ಪಡೆಯುವಂತಹ ವಿದೇಶಿಗರಿಗಾಗಿ ಇರತಕ್ಕಂತಹ ಕೇಂದ್ರ ಇದು. ಅಂದ್ರೆ ಫಾರಿನರ್ಸ್ ಡಿಟೆನ್ಷನ್ ಸೆಂಟರ್ ಅಂತ ಹೇಳಿ ಪ್ರಕ್ರಿಯೆಯನ್ನ ಪೂರ್ಣಗೊಳ್ಳುವವರೆಗೂ ಕೂಡ ತಾತ್ಕಾಲಿಕ ಮಟ್ಟಕ್ಕೆ ಇಲ್ಲಿ ಅವರನ್ನ ಬಂಧನ ಮಾಡಲಾಗುತ್ತೆ. ಎಲ್ಲಾ ರೀತಿಯಾದಂತಹ ಸೌಲಭ್ಯವನ್ನ ಕೊಟ್ಟು ಅಕ್ರಮ ವಿದೇಶಿಗರ ವಿಚಾರಣೆಯನ್ನ ಮಾಡಲಾಗುತ್ತೆ. ನಿರ್ಬಂಧಿತ ಕೇಂದ್ರದಲ್ಲಿ ಲಾಕ್ ಆಗಿ ಸದ್ಯ ಅಕ್ರಮ ವಿದೇಶಿಗರು ಗೋಗರಿತಾ ಇದ್ದಾರೆ.